ನೀವು ಪ್ರೀತಿ ಗೌರವದಿಂದ ನನ್ನನ್ನು ಸತ್ಯನಾಗಿ ಸ್ವೀಕರಿಸಿದ್ದೀರಾ. ನೋಡಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇಂಥ ಸಮಯದಲ್ಲಿ ನನ್ನ ಕರಗಳಿಂದ ಹಾಲು ಕೊಡ್ತಾ ಇದ್ದೀನಿ, ಸ್ವೀಕರಿಸಿ. ಹಾ, ನವ ದಂಪತಿಗಳು ಆದ ಮೇಲೆ ಇಂಥ ಸಮಯದಲ್ಲಿ ಸತಿಯಾದವಳು ತನ್ನ ಪತಿಗೆ ಪ್ರಥಮವಾದ ರಾತ್ರಿಯ ದಿನ ಪ್ರಥಮವಾದ ಕಾಣಿಕೆ ಈ ಹಾಲು ಸಕ್ಕರೆ ಕೊಡುವಳು. ಇದರ ಮಹತ್ವ ನಿನಗೇನಾದರೂ ಗೊತ್ತಿದೆ ಮಾತೆ? ಇಲ್ಲ ಸ್ವಾಮಿ. ನೋಡು ಮತ್ತೆ, ಈ ಮಾನವನ ಕುಲಕ್ಕೆ ಮದುವೆ ಒಂದು ಹೊಸ ಇತಿಹಾಸ, ಸಂಸಾರಕ್ಕೆ ದ್ವಾರ ಬಾಗಿಲು. ನೀನು ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿ ಒಂದು ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಜೀವಿಗಳು ಈ ಹಾಲು ಸಕ್ಕರೆಯಂತೆ ಸಿಹಿಯಾಗಿ ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ನೀ ಕೊಟ್ಟ ಈ ಹಾಲು ಸಕ್ಕರೆ. ನೋಡಿ, ನಿಮ್ಮ ವಾಣಿಯಂತೆ ಪ್ರತಿ ಕ್ಷಣ ಕ್ಷಣದಲ್ಲೂ ಪವಿತ್ರಳಾಗಿ ಬಾಳ್ತೀನಿ. ಈ ಹಾಲು ಜೊತೆ ನಾವು ಯಾವಾಗಲೂ ಒಂದಾಗಿರೋಣ. ಕುಡೀರಿ. ಹಾ, ನೀನು ಅರ್ಧ ಹಾಲು ಕುಡಿ. ಅಯ್ಯೋ, ಅಡ್ಡಿ ಇಲ್ಲ, ಸಂಪೂರ್ಣ ನೀವೇ ಕುಡೀರಿ. ಬೇಡ ಕಣೆ, ಸಂಪೂರ್ಣವಾಗಿ ನಾನೊಬ್ಬನೇ ಕುಡಿದರೆ ಅದು ಸ್ವಾರ್ಥವಾಗುತ್ತದೆ. ಅರ್ಧಂಗಿನಿ ಅನಿಸಿಕೊಂಡವಳಿಗೆ ಪ್ರತಿಯೊಂದರಲ್ಲಿ ಅರ್ಧ ಪಾಲು ಸಿಗಲೇಬೇಕು. ತೆಗೆದುಕೋ ಹಾಲು. ಅಯ್ಯೋ, ನಿಮ್ಮ ಮಾತಿಗೆ ಸಮರ್ಥನೆ ನೀಡುವಷ್ಟು ದೊಡ್ಡವಳಲ್ಲ. ಸರಿ ಆಯ್ತು, ಈ ಹಾಲು ಸಕ್ಕರೆ ಅಂತೆ ನಾವು ಯಾವಾಗಲೂ ಒಂದಾಗೇ ಇರೋಣ. ನಿನ್ನ ಮಧುರವಾದ ಕಂಠದಿಂದ ವೀಣೆ ನುಡಿದಂತೆ ಕೇಳಿಸ್ತಾ ಇದೆಯಲ್ಲ ನನಗೆ. ಏನಂತ ಸ್ವಾಮಿ? ಬಹು ಬೇಗನೆ ಒಂದಾಗೋಣ ಬಾ. ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಕಾವೇರಿ ಕಡಲನ್ನು ಮರೆಯುವ ಸಂಭ್ರಮ.
ನೋಡಿದರೆ ನಿನ್ನೆ ರಾತ್ರಿಯಿಂದ ನಮ್ಮ ದೇಶದೊಂದಿಗೆ ಪಾಕಿಸ್ತಾನವು ಯುದ್ಧ ಮಾಡುತ್ತಿದೆ. ಕಾರಣ ನಿಮ್ಮ ರಜೆಯನ್ನು ರದ್ದುಪಡಿಸಿ ತಕ್ಷಣವೇ ದಿಲ್ಲಿಗೆ ಹೊರಟು ಬರಬೇಕು. ಟೆಲಿಗ್ರಾಮ್ ನೋಡಿ ಮುಂದೆ ಒಂದೇ ಹೆಜ್ಜೆ ಇಟ್ಟರೆ ಅದು ದೇಶ ಸೇವೆಗಾಗಿ ಶ್ರಮವಾಗಿರಬೇಕು. ಹಿಂದಿ ಆಜ್ಞೆ ಕೊಟ್ಟವರು ಭಾರತೀಯ ಸೈನ್ಯಾಧಿಕಾರಿ ನ್ಯೂ ಡೆಲ್ಲಿ. ಸ್ವಾಮಿ, ಇಂಥ ಸಮಯದಲ್ಲಿ ಈ ಟೆಲಿಗ್ರಾಮ್ ಬರ್ಬೇಕಾ? ಬರ್ಲಿ ಬಿಡು, ಮತ್ತೆ ಏನ್ ತಪ್ಪಾಗಿದೆ? ನೀನು ಹೋಗಿ ಸುಟ್ಕೇಸ್ ರೆಡಿ ಮಾಡಿ ತೆಗೆದುಕೊಂಡು ಬಾ ಹೋಗು. ಸ್ವಾಮಿ, ಮಂಜು, ಅರ್ಜೆಂಟ್ ಬರ್ಬೇಕಂತ ದೈಲಿನಿಂದ ಟೆಲಿಗ್ರಾಮ್ ಬಂದಿದೆ. ನಿನಗೂ ಸಹ ಬಂದಿದ್ಯಾ? ಹೌದು ಸುಭಾಷ್, ನನಗೂ ಬಂದಿದೆ. ಹಾಗಾದರೆ ಬೇಗ ತಯಾರಾಗ ಮಂಜು, ಇಬ್ಬರು ಕೂಡಿ ಹೋಗೋಣ. ಈ ಸದ್ಯ ಟ್ರೈನ್ ಟೈಮ್ ಆಗಿದೆ. ಆಯ್ತು, ಒಂದ್ ನಿಮಿಷ. ಅಯ್ಯೋ ಸುಭಾಷ್, ಅವರೆಲ್ಲೂ ಬರೋದಿಲ್ಲ. ಮದುವೆ ಆಗಿ 4 ದಿನಗಳಾಯ್ತು. ಇವತ್ತು ನನ್ನ ಮೊದಲನೇ ರಾತ್ರಿ. ಇಂಥ ಸಮಯದಲ್ಲಿ ಹೋಗೋದು ಚೆಂದಾಗಿಲ್ಲ. ನೀವು ಹೋಗಿ, ಅವ್ರು ಬೆಳಗ್ಗೆ ಹೊರಡ್ತಾರೆ. ಅತ್ತಿಗೆ ಅರ್ಜೆಂಟ್ ಆಗಿ ಹೋಗಲೇಬೇಕಮ್ಮ. ನಿಮಗೆ ಅರ್ಥವಾಗಲಾರ್ದು ಕೇವಲ 4-5 ದಿವಸಗಳಲ್ಲಿ ವಾಪಸ್ ಬಂದ್ಬಿಡ್ತೀವಿ ಅತ್ತಿಗೆ. ಸುಭಾಷ್, ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ ಅವರಿಗೆ? ಮತ್ತೆ ಈ ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧ ಮಾಡಲು ಹೋಗಬಾರ್ದು ಅಲ್ವೇ? ಹೋಗ್ಬಾರ್ದು ಸ್ವಾಮಿ, ಹೋಗ್ಬಾರ್ದು. ಹೌದು ಸ್ವಾಮಿ. ಭಾರತ ದೇಶದ ಒಬ್ಬ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡಲು ಹೊರಟಿರುವ ಗಂಡನಿಗೆ ಹೇಡಿಯಾಗಿ ಮನೆಯಲ್ಲಿ ಕೂತು ಅಂತ ಹೇಳ್ತಾ ಇದ್ದೇನ? ಹುಚ್ಚಿ, ನಿನ್ನ ಬಾಯಿಂದ ಇಂಥ ಮಾತುಗಳು ಬರಬೇಕಾ? ದೇಶ ಪ್ರೇಮಕ್ಕಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿದ್ದಾರೆ. ಈ ನಮ್ಮ ಭಾರತ ದೇಶವನ್ನು ಗೆಲ್ಲಲು ಆ ಬ್ರಿಟಿಷರಿಗೆ ಬೆನ್ನು ತೋರಿಸದೆ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ನಮ್ಮ ಅಭಿಮಾನವನ್ನು ನಾವು ಅವರಿಗೆ ತೋರಿಸಿಕೊಟ್ಟಿದ್ದೇವೆ. ಇಂದು ನಮ್ಮ ದೇಶದೊಂದಿಗೆ ಹೋರಾಡುತ್ತಿರುವ ಆ ವೈರಿಗಳ ಗುಂಡೇಟಿಗೆ ನಮ್ಮ ದೇಶದ ಸೈನಿಕರ ರಕ್ತ ಈ ಭೂಮಿಗೆ ಬಿದ್ದು ಆ ರಕ್ತದಲ್ಲಿ ವೈರಿಗಳ ಪಾದ ತೊಳೆಯುವಾಗ, ಸತ್ತ ಸಾವಿರಾರು ಸೈನಿಕರ ಕುಟುಂಬಗಳಲ್ಲಿ ಕಣ್ಣೀರಿನ ಹೊಳೆ ಹರಿಯುವಾಗ, ನಾನು ಮಾಡಿಕೊಂಡ ಹೆಂಡತಿಯ ಮಾತು ಕೇಳಿ ನಿನ್ನ ರಸಿಕನಾಗಿ ಈ ಹೂವಿನ ಮಂಚದ ಮೇಲೆ ನಿನ್ನನ್ನು ತೆಕ್ಕೆಯಲ್ಲಿ ಬಿಗಿದಪ್ಪಿಕೊಂಡು ಸುಖ ಅನುಭವಿಸಿದರೆ ಅನ್ನವನ್ನು ನೀಡಿದ ಈ ಭಾರತ ಮೆತ್ತು ಹೋದೇನೆ ಭಾರತಿ, ಮೆತ್ತು ಹೋದೆ ಭಾರತಿ. ಸತ್ಯಕ್ಕೋಸ್ಕರ ಸಾಯುವುದು ಅದು ಶೂರತನ, ಮರಣ ತಂಗಿ ಮನೆಯಲ್ಲಿರುವುದು ಅದು ಹೇಡಿಗಳ ಲಕ್ಷಣ. ಸ್ವಾಮಿ, ನೀವು ಏನ್ ಹೇಳ್ತಾ ಇದ್ದೀರಾ? ಭಾರತಿ, ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ. ನಾನು ಈ ನನ್ನ ದೇಶಕ್ಕಾಗಿ ಸತ್ತರೂ ನನಗೆ ಚಿಂತೆ ಇಲ್ಲ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯಲಾರೆ. ಈ ಜನ್ಮಭೂಮಿ ನನ್ನ ಹೆತ್ತ ತಾಯಿಗಿಂತಲೂ ಮಿಗಿಲಾದವಳು. ದೇಶ ಪ್ರೇಮವನ್ನು ಮರೆತು ಜನ್ಮಭೂಮಿಯನ್ನು ಆ ವೈರಿಗಳಿಗೆ ಅರ್ಪಿಸಿದರೆ ಅದು ಈ ಭೂಮಿಯನ್ನು ಅರ್ಪಿಸಿದಂತಲ್ಲ, ನಮ್ಮ ಹೆತ್ತ ತಾಯಿಯನ್ನೇ ಆ ವೈರಿಗಳಿಗೆ ಅರ್ಪಿಸಿದಂತೆ. ಈ ದೇಶಾಭಿಮಾನ ನಿನಗೆಲ್ಲಿಂದ ಬರಬೇಕು? ಹೋಗು, ಸುಟ್ಕೇಸ್ ರೆಡಿ ಮಾಡಿ ತೆಗೆದುಕೊಂಡು ಬಾ. ನಿಜ ಸ್ವಾಮಿ, ನೀವು ಹೇಳ್ತಾ ಇರೋ ಮಾತು ಖಂಡಿತವಾಗ್ಲೂ ನಿಜ ಇದೆ. ನೀವೊಬ್ಬ ಸೈನಿಕನಾಗಿ ದೇಶದ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ನಾನು ಮಾನ್ಯತೆ ಕೊಟ್ಟೇ ಕೊಡ್ತೇನೆ. ಒಂದ್ ನಿಮಿಷ ಇರಿ. ಮಂಜು, ನೀ ಹೇಳಿದ ಮಾತು ಬರೀ ಸೈನಿಕರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಈ ಅಭಿಮಾನಿ ಇರಲೇಬೇಕು. ಅಂದರೆ ನಮ್ಮ ದೇಶದ ಕೀರ್ತಿ ಅಮರವಾಗಿ ಉಳಿಯುವುದು. ಮಂಜು, ನಿಜ ಕಣ ನಿನ್ನ ಮಾತು. ಒಂದ್ ನಿಮಿಷ, ನಾನು ಹೋಗಿ ರೆಡಿ ಆಗಿ ಬರ್ತೇನೆ, ಆಯ್ತಾ? ಬೇಗ ಹೋದ್ವಾ? ಓ
ಮಂಜು ಬೇಗ ಬಾ ಹೋಗೋಣ. ಅವುಗಳಿಗೆ ಆರತಿಯನ್ನು ಮಾಡಿ ನಂತರ ನಮಗೆ ಯುದ್ಧ ಮಾಡಲು ರಣರಂಗಕ್ಕೆ ಕಳಿಸಿಕೊಡುವಂತೆ. ಆಯ್ತು ಸ್ವಾಮಿ. ಮತ್ತೆ ಮರಳಿ ಯಾವಾಗ ಬರ್ತೀರಾ? ಭಕ್ತಿ, ನಾವು ನಮ್ಮ ದೇಶವನ್ನು ಗೆದ್ದೇವೆ. ನಾವು ಮರಳಿ ಬಂದೇ ಬರ್ತೇವೆ. ನಾವು ಮರಳಿ ಬರಲು 8 ದಿವಸಗಳಾಗ್ಬೋದು ಅಷ್ಟೇ. ನಾನು ಹೋಗ್ತೇನೆ, ಬರ್ತೇನೆ. ಮಂಜು ನೋಡಿ, ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗಿದ್ ಬರ್ತೀನಿ ಅಂತ ಹೇಳ್ಬೇಕು ಮಂಜು. ಆಯ್ತು ಕಣೆ, ನಾನು ಹೋಗಿ ಬರ್ತೀನಿ. ಆಯ್ತಾ? ಆದಷ್ಟು ಬೇಗ ಬಂದ್ಬಿಡಿ ಮಂಜು, ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು, ಓಕೆ. ಬಾ ಮಂಜು, ಬೇಗ ಹೋಗೋಣ. ಸುರಕ್ಷಿತವಾಗಿ ವಾಪಸ್ ಬರುವ ಹಾಗೆ ಮಾಡುವ ಭಾರ ನಿನ್ನದು ತಂದೆ, ನಿನ್ನದು.